ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ನೋಡಿದ್ರೆ ಬಾ ಕಳವತಿ ಹೋಗೋಣ ಕರ್ಕೊಂಡು ಬರೋಣ ಅಂತ ರಾಜ್ ಕೇಳ್ತಾ ಇದ್ರು. ರೀ ನಾನು ಬರಲ್ಲ ಕಣ್ರಿ, ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಆಗ ಏನು ಅವಾಗೇ ನೀನು ಹೇಳ್ದೆ ತಾನೆ ನಮ್ಮ ಚಿಕ್ಕಮ್ಮ ಒಪ್ಕೊಂಡ್ರೆ ಹೊರಡೋಣ ಅಂತ, ಈಗೇನು ಸಡನ್ ಆಗಿ ನೀನು ಬರಲ್ಲ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾ ಇದ್ದಂಗೆ ಅಷ್ಟೊತ್ತಿಗೆ ಅಪರ್ಣ ಅವರು, ಯಾಕೆ ರಾಜ್ ನಿನಗೆ ಧೈರ್ಯ ಸಾಕಾಗಲ್ವಾ, ಹೋಗು ನಿನ್ ತಮ್ಮನ್ನು ಮತ್ತೆ ಅಪ್ಪನ್ನು ಕರ್ಕೊಂಡ್ ಬಾ. ಕಾವ್ಯ ಎಂತಕ್ಕೆ, ಅವಳು ಹೇಳ್ತಿದ್ದಾಳೆ ತಾನೇ ನಾನು ಬರಲ್ಲ ಅಂತ, ಮತ್ತ್ಯಾಕೆ ನೀನು ಇಷ್ಟೊಂದು ಫೋರ್ಸ್ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ದಂಗೆ, ಅಮ್ಮ ಏನು ನೀನು ನಿನ್ನ ಸೊಸೆಗೆ ಸಪೋರ್ಟ್ ಮಾಡ್ತಾ ಇದೆಯಾ, ಅವಳು ಏನೋ ಉದ್ದೇಶ ಇಟ್ಕೊಂಡ್ ಬರಲ್ಲ ಅಂತಿದ್ದಾಳೆ, ಹೋಗ್ಬಿಟ್ ಬಾ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಅಂತ ಹೇಳಿ ಅಪರ್ಣವ್ರು ಹೇಳಿದ ತಕ್ಷಣ ಸರಿ ನಾನೇ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟಿರ್ತಾನೆ. ಅಷ್ಟಕ್ಕೂ ಯಾಕಮ್ಮ ಕಾವ್ಯ ನೀನು ಈ ರೀತಿ ನಿರ್ಧಾರ ತಗೊಳ್ತಿದ್ಯಾ, ಯಾವಾಗೂ ನೀನು ನಿನ್ನ ಮೈದನ್ನ ಹಿಂದೆ ಹಾಕೊಂಡು ಬರ್ತಿದ್ದೆ ಅಲ್ಲ, ಏನಿವತ್ತು ಸಡನ್ ಆಗಿ ರಾಜ್ ಒಬ್ಬನೇ ಕಳಿಸ್ತಿದ್ಯಾ ಅಂತ ಅವ್ರ ಅಜ್ಜಿ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾವ್ಯ ಮನಸ್ಸಲ್ಲಿ ನನಗೇನು ಅಂತ ಉದ್ದೇಶ ಇಲ್ಲ ಅಜ್ಜಿ, ಅವರು ಖುಷಿಯಾಗಿದ್ರೆ ನನಗೂ ಅಷ್ಟೇ ಸಾಕು ಅಂತ ಕಾವ್ಯ ಹೇಳ್ತಾ ಇದ್ದಂಗೆ, ಯಾರನ್ನ ಯಾಕೆ ಕೇಳ್ತೀಯ ರಾಜ್, ನೀನೇ ತಾನೇ ತಾಳಿ ಕೊಟ್ಟು ಕಟ್ಸಿದ್ದು, ಹೋಗಿ ನೀನೇ ಕರ್ಕೊಂಡು ಬಾ ಅಂತ ಧನಲಕ್ಷ್ಮಿ ಹೇಳ್ತಿದ್ದಂಗೆ, ನೀವು ಒಂದೇ ರೀ, ನೀವು ರಕ್ತ ಸಂಬಂಧ, ಎಷ್ಟೇ ಆದರೂ ನಾನು ಹೊರ್ಗಿನವಳು, ಮತ್ತೆ ನನಗೆ ಸಾವಿರಾರು ಮಾತುಗಳು ಬರಬೇಕಾ ಹೇಳಿ, ನಿಮ್ಮ ಇಷ್ಟ ರೀ, ಏನಾದರೂ ಮಾಡ್ಕೊಳ್ಳಿ ಅಂತ ಕಾವ್ಯ ಮೌನವಾಗಿರ್ತಾಳೆ. ನಾನೇ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟಿರ್ತಾನೆ. ಏನಪ್ಪ ದೇವ್ರೆ, ರಾಜ್ ಅವರು ನಿಜವಾಗ್ಲೂ ಅಪ್ಪುನು ಮತ್ತೆ ಕಲ್ಯಾಣವ್ರನ್ನ ಕರ್ಕೊಬರ್ತಾರ ಏನು ಅಂತ ಯೋಚನೆ ಮಾಡ್ತಾ ಮೌನವಾಗಿ ನಿಂತಿರ್ತಾಳೆ ಕಾವ್ಯ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಇನ್ನ ಬಂಟಿ ರೂಮ್ ಒಳಗೆ ಬಂದು, ಇದೇ ನನ್ನ ರೂಮ್, ಹಾ ಸೂಪರ್ ಆಗಿ ಮೇಂಟೈನ್ ಮಾಡಿದ್ಯಾ ಕಣೋ ಅಕ್ಕ, ಎಷ್ಟೇ ಆದ್ರೂ ಬ್ಯಾಚುಲರ್ ಮನೆ ಅಕ್ಕ, ಇದು ಹೆಂಗಿರುತ್ತೆ ನಿನ್ಗೆ ಗೊತ್ತು ಅಲ್ವಾ. ಹೌದು ಕಣೋ, ಎಲ್ಲ ಇದೊಂದು ಸಾಕು ಹೇಳ್ಬಿಟ್ಟು ಅವ್ರವ್ರ ಕೆಲಸನ ಅವ್ರು ಮಾಡ್ಕೊಳಕ್ಕೆ ಹಿಂಜರಿತಾ ಇರ್ತಾರೆ, ಇನ್ನ ಎಷ್ಟಂತ ಸುಳ್ಳು ಹೇಳ್ತೀಯೋ ನೀನು ಅಂತ ಹೇಳ್ತಿದ್ದಂಗೆ, ಸರಿ ಅಕ್ಕ ಆಯ್ತು ನಾನು ಹೊರಡ್ತೀನಿ, ಅಲ್ಲಿ ದೊಡ್ಡಮ್ಮ ಕಾಯ್ತಾ ಇರ್ತಾರೆ ಅಂತ ಹೇಳಿ ಇನ್ನ ಬಂಟಿ ಅಲ್ಲಿಂದ ಹೊರಟಿರ್ತಾನೆ. ಈಗ ಈ ರೂಮ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಇದೇನೋ ಇವಾಗ ಅವನ್ ರೂಮಾಗಿತ್ತು, ಹೀಗೆ ಇದ್ರೆ ಸರಿ ಹೋಗಲ್ಲ ಕವಿ ಅಂತ ಹೇಳಿನ ಅಪ್ಪು ಕ್ಲೀನ್ ಮಾಡ್ಕೊಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನೀನೊಬ್ಬಳೇ ಏನು ಕ್ಲೀನ್ ಮಾಡಬೇಡ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಕವಿ. ಆಗ ಬೇಡ ಕವಿ, ನೀನು ಆ ಮನೇಲಿ ಅಷ್ಟು ಮೃದುವಾಗಿ ಬೆಳೆದ್ಬಿಟ್ಟು ಈ ಥರ ಕೆಲಸ ಮಾಡೋದು ನನಗೆ ಸರಿ ಅನ್ನಿಸ್ತಿಲ್ಲ, ನನಗಾದ್ರೆ ಇದೆಲ್ಲ ಅಭ್ಯಾಸ ಇದೆ, ನಾನು ಮಾಡ್ಕೋತೀನಿ ಅಂತ ಹೇಳ್ತಿದ್ದಂಗೆ, ಹೌದಾ ಏನೂ ಆಗೋದಿಲ್ಲ, ಇಬ್ರು ಸೇರಿ ಪಟ ಅಂತ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಕೆಲಸ ಮಾಡ್ಕೊಳ್ತಾರೆ. ಅಪರ್ಣ ಈ ಕಡೆ ತುಂಬಾ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಈ ಕಡೆ ನೋಡಿದ್ರೆ ಹಾಲು ಉಕ್ಕೋಗ್ತಾ ಇದ್ದಿದ್ನ ನೋಡಿ ಅವ್ರ ಅತ್ತೆಯವ್ರು ಬನ್ನಿ, ಯಾಕಪ್ಪರ್ಣ ಇಲ್ಲಿ ಹಾಲು ಉಕ್ತಾ ಇದೆ, ಅಷ್ಟು ಧ್ಯಾನ ಇಲ್ದಿರ ಏನ್ ಯೋಚನೆ ಮಾಡ್ತಿದ್ಯಾ, ಅದು ಅತ್ತೆ ಹೇಳು ಪರವಾಗಿಲ್ಲ, ಕಾವ್ಯನ ಬಗ್ಗೆ ಅತ್ತೆ. ಕಾವ್ಯ ಏನ್ ಮಾಡಿದ್ಲು, ಅಲ್ಲ ಯಾವಾಗೂ ಅವಳು ಅವ್ರ ಮೈದನ್ಗೆ ಈ ಮನೆಯವ್ರು ಒಂದು ಮಾತು ಅನ್ನಕ್ಕೆ ಬಿಡ್ತಾ ಇರ್ದಿರಾ ಹಿಂದೆ ಹಾಕೋ ಬರೋಳಲ್ವಾ ಅತ್ತೆ, ಇದೇನಿವತ್ತು ಸಡನ್ ಆಗಿ ಹುಟ್ಟಿದಾಳಲ್ಲ ಕಾವ್ಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅದಕ್ಕೂ ಏನಾದ್ರೂ ಒಂದು ಕಾರಣ ಇರ್ಬೋದು ಅಪ್ಪಣ್ಣ, ನೀನು ಅಷ್ಟೆಲ್ಲ ಯೋಚನೆ ಮಾಡಬೇಡ. ಆದ್ರೂ ಅತ್ತೆ ಇಷ್ಟು ಸಡನ್ ಆಗಿ ಕಾವ್ಯ ಹಿಂಗ್ ಬದಲಾಗದ, ಏನೋ ನಡೀತಿದೆ ಅಂತ ಅನ್ನಿಸ್ತಿದೆ ಅತ್ತೆ ಅಂತ ಯೋಚನೆ ಮಾಡ್ತಿದ್ದಂಗೆ, ನೀನು ಆದ್ರೂ ಅವ್ರು ಏನಾದ್ರೂ ಅನ್ಕೊಳ್ಳಿ ಅಂತ ನೀನು ಕಾವ್ಯನ ಹಿಂದೆ ನಿಂತ್ಕೊಂಡು ಅವಳಿಗೆ ಸಪೋರ್ಟ್ ಕೊಡ್ತಿದ್ಯಲ್ಲ, ಅದು ತುಂಬಾ ಒಳ್ಳೇದು ಅಪರ್ಣ. ಎಷ್ಟೇ ಆದ್ರೂ ನಿನ್ ಸೊಸೆ ಯಾವತ್ತೂ ಅವಳು ಆ ರೀತಿ ತಪ್ಪು ಕೆಲಸ ಮಾಡಲ್ಲ, ಈ ಮನೆ ಯೋಗಕ್ಷೇಮ ತಿಳ್ಕೊಂಡೇ ಅವಳು ಏನಿದ್ರು ಮುಂದೆ ಹೆಜ್ಜೆ ಇಡ್ತಾಳೆ, ಅಷ್ಟನ್ನೆಲ್ಲ ನೀನ್ ಯೋಚನೆ ಮಾಡಿ ಕಾವ್ಯನ್ಗೆ ಸಪೋರ್ಟ್ ಮಾಡ್ದಲ್ಲ ನನಗ್ ಖುಷಿ ಆಯ್ತು. ಆದ್ರೂ ಕಾವ್ಯ ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾಳೆ, ನೋಡೋಣ. ಹೇಗಿದ್ರು ರಾಜ್ ಹೋಗಿದಾನಲ್ಲ, ರಾಜ್ ಅಪ್ಪುನ ಮತ್ತೆ ಕಲ್ಯಾಣ ಕರ್ಕೊಂಬರಕ್ಕೆ ನೋಡೋಣ ಅಂತ ಹೇಳ್ತಿದ್ದಂಗೆ, ಸರಿಯತ್ತೆ ಅಂತ ಅವರಿಬ್ರು ಸಹ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕವಿ ಇಬ್ರು ಅವ್ರವ್ರ ಪಾಡಿ ಕೆಲಸ ಮಾಡ್ಕೊಳ್ತಾ ಆಗ್ತಾ ಇದ್ದಂಗೆ, ಇವಾಗ ಏನೋ ಕ್ಲೀನ್ ಆಗೋಯ್ತು ಕವಿ, ಆದ್ರೆ ಇನ್ನ ಈ ಮನೆಗೆ ಬೇಕಾಗಿರೋ ಐಟಮ್ಗಳೆಲ್ಲ ತರಬೇಕು, ಇನ್ನ ನಾನು ಫುಡ್ ಡೆಲಿವರಿ ಮಾಡೋದಿಕ್ ಹೋಗ್ತೀನಿ ಕವಿ ಅಂತ ಹೇಳ್ತಿದ್ದಂಗೆ, ಬೇಡ ಬ್ರೋ, ಬೇಡ ಅಪ್ಪು, ನೀನ್ ಆ ಫುಡ್ ಡೆಲಿವರಿ ಎಲ್ಲ ಬೇಡ, ಇನ್ನ ಈಗ ಮದ್ವೆ ಆಗಿದೆ, ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನಾನು ನೋಡ್ಕೊಳ್ತೀನಿ. ಎಲ್ಲಂತ ನೋಡ್ಕೊಳ್ತೀಯ ಬ್ರು, ಹೇಗಂತ ನೋಡ್ಕೋತೀಯ ಕವಿ, ಹೇಳು, ನಿನ್ ಕವಿತೆಗಳಿಂದ ಏನ್ ಬರುತ್ತೆ ಹೇಳು, ನಾನು ಸಂಪಾದನೆ ಮಾಡ್ತೀನಿ ಹೋಗಿ ಅಂತ ಹೇಳ್ತಿದ್ದಂಗೆ, ಏನು ಬೇಡ, ಈಗೇನೋ
ಇವಾಗ ನಿನ್ನ ಮಾತಿಗೂ ನಾನು ಬೆಲೆ ಕೊಡಬೇಕಲ್ಲ ಅಂತ ಹೇಳ್ತಿದ್ದಂಗೆ ಅಷ್ಟೊತ್ತಿಗೆ ಅವ್ರ ಸ್ನೇಹಿತರು ಬಂದು ತಗೊಳ್ಳಿ ಅಂತ ಬರ್ತಾ ಇರ್ತಾರೆ. ಇವರಿಗೆ ನೋಡಿದ್ರೆ ಏನು ಇವರು ಇದೆಲ್ಲ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕವಿ ಸರ್ ತಗೊಳ್ಳಿ, ಈ ಐಟಮ್ಗಳೆಲ್ಲ ಮನೆಗೇನೆ, ಇದೆಲ್ಲ ಯಾಕೆ ತರಕ್ ಹೋದ್ರಿ, ಇದೇನಾ ನಿಮ್ ಗೆಸ್ಟ್ ಹೌಸ್ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಆಗ ನಿನ್ನೆ ಹೇಗೋ ಶೆಲ್ಟರ್ ಸಿಕ್ತು, ನೀವು ಅಲ್ಲಿ ಮಲಗಿದ್ನ ನೋಡಿ ನಮಗೆ ತುಂಬಾ ಬೇಸರ ಆಗೋಯ್ತು, ಅದಕ್ಕೆ ನಾವು ಏನೋ ಒಂದು ಮಾಡ್ಕೊಂಡು ವ್ಯವಸ್ಥೆಗೆ ಬಂದ್ವಿ, ಅದಕ್ಕೆ ಇವಾಗ ಬಂಟಿ ರೂಮಲ್ಲೇ ಇರ್ತೀವಿ ಅಂತ ಹೇಳ್ತಿದಂಗೆ. ಆದ್ರೂ ಬಿಡಿ, ನಿಮ್ಗೂ ಪ್ರೈವೇಸಿ ಇರ್ಬೇಕಲ್ವಾ ಅಂತ ಮಾತಾಡ್ಕೊಳ್ತಾ ತಗೊಳ್ಳಿ, ಇದೆಲ್ಲ ಮನೆಗೆ ಬೇಕಾಗಿರೋ ಐಟಮ್, ಇವೆಲ್ಲ ಯಾಕ್ರೋ ತರಕ್ ಹೋದ್ರಿ, ನಿಮಗ್ ಬರೋದೋ ಅಷ್ಟೋ ಇಷ್ಟೋ ಸಂಬಳ, ಅದ್ರಲ್ಲಿ ಇದೆಲ್ಲ ಯಾಕೆ ತರಕ್ ಹೋದ್ರಿ, ಇದು ಅನ್ನಕ್ಕೆ ಕುಕ್ಕರು, ಚಾಪೆ, ಪರ್ಕೆ ಇದೆಲ್ಲ ಮನೆಗೆ, ಇದ್ರಲ್ಲಿ ತಟ್ಟೆ ಲೋಟ ಎಲ್ಲ ಇದೆ, ಅಪ್ಪು ಎಲ್ಲ ಏನ್ ಬೇಕೋ ಎಲ್ಲ ತಗೋ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ರಾಜ್ ಅಲ್ಲಿಂದ ಬಂದು ನಿಂತಿರ್ತಾನೆ. ಅದನ್ನ ನೋಡಿ ಕವಿ ನೋಡ್ಬಿಟ್ಟು ಮೌನವಾಗಿದೆ. ಯಾರವರು ಅಂತ ಕೇಳ್ತಾ ಇರ್ತಾರೆ ಅವ್ರ ಸ್ನೇಹಿತರು. ಇವ್ರಣ್ಣ ಅಂತ ಅಪ್ಪು ಹೇಳ್ತಾಳೆ. ಸರಿ ಆಯ್ತು ಅಪ್ಪು, ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಅವ್ರ ಸ್ನೇಹಿತರೆಲ್ಲ ತಂದಿರೋ ವಸ್ತುಗಳನ್ನ ಅಲ್ಲಿ ಇಟ್ಟಿ ಹೊರಟಿರ್ತಾರೆ. ರಾಜ್ ನೋಡಿದ್ರೆ ಒಳಗ್ ಬರ್ತಾನೆ. ಆಗ ಕವಿ ಅಲ್ಲಿ ಕೊಳಗ ಇರುತ್ತೆ, ಆ ಕೊಳಗನ ಉಲ್ಟಾ ಡಬ್ಬಾಕಿ ಕುತ್ಕೋ ಅಣ್ಣ ಅಂತ ಹೇಳ್ತಿದಂಗೆ ಅವ್ನು ಕುತ್ಕೊಳಕ್ ಹೋಗ್ತಾನೆ. ಅದ್ ಬಿದ್ದೋಗ್ತಾ ಇದ್ದಿದ್ನ ನೋಡಿ, ಬೇಡ ಕಣೋ ನಿಂತ್ಕೊಂಡೇ ಮಾತಾಡ್ತೀನಿ ಅಂತ ರಾಜ್ ಮಾತಾಡ್ತಾ ಇದ್ದಂಗೆ, ಹೋ ಇದೇನಾ, ಇಲ್ಲೇ ಇವಾಗ ಸಂಸಾರ ನಡೆಸ್ಬೇಕು ಅನ್ಕೊಂಡಿದೀರಾ, ಸಾಕಾಗುತ್ತಲ್ವಾ ಅಣ್ಣ ಇಬ್ರಿಗೂ, ಏನೋ ಸಾಕಾಗುತ್ತೆ, ನೀನು ಕಷ್ಟ ಏನು ಅಂತ ಗೊತ್ತಿಲ್ದಿರೋ ಬೆಳ್ದಿರೋ ಹುಡ್ಗ, ಅಪ್ಪು ಈಗ ಹೊಸ್ದಾಗ್ ಮದ್ವೆ ಆಗಿರೋ ಹುಡ್ಗಿ, ನಿಮ್ ಲೈಫ್ ಹೇಗಿರ್ಬೇಕು ಅನ್ಕೊಂಡೆ, ಈ ತರ ಇದೆ ಅಂದ್ರೆ ನನ್ಗೆ ಬೇಜಾರಾಗ್ತಿದೆ, ಹೇಗೋ ನೀವಿಬ್ರು ಒಂದಾದ್ರೆ ಅಷ್ಟೇ ಸಾಕು ಅಂತ ಅನ್ಕೊಂಡಿದ್ದೆ, ಒಂದಾದ್ರಲ್ಲ ಅಷ್ಟೇ ಅಂತ ಹೇಳ್ತಾ, ಸರಿ ಇದ್ರ ಅವಶ್ಯಕತೆ ಏನೂ ಇಲ್ಲ, ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಿದಂಗೆ ಅವ್ರು ಅಲ್ಗಾಡ್ದಿರಾ ಹಾಗೆ ಇರ್ತಾರೆ. ಬನ್ರೋ ನಿಮ್ನೇ ಕಂಡ್ರೋ ಕೂಗ್ತಾ ಇರೋದು ಅಂತ ಹೇಳ್ತಿದ್ರೆ, ಎಲ್ಲಿಗಣ, ಇನ್ನ ಎಲ್ಲಿಗೆ ಅಂತ ಕೇಳ್ತಿದ್ಯಲ್ಲ ಕಲ್ಯಾಣ್, ಚಿಕ್ಕಮ್ಮ ಅಲ್ಲಿ ಕಾಯ್ತಿದ್ದಾರೆ, ಬಾ ಹೋಗೋಣ, ನಿನ್ನ ಕರ್ಕೊಬರೋದಿಕ್ ಹೇಳಿದ್ದಾರೆ, ಇಬ್ರು ಹೊರಡೋಣ ನಡೀರಿ ಅಂತ ಹೇಳ್ತಿದಂಗೆ, ಅಮ್ಮ ಹೇಳಿದ್ರ, ನಾನ್ ನಂಬೋದಿಲ್ಲ ಅಣ್ಣ, ಅಷ್ಟಕ್ಕೂ ಅಮ್ಮ ನನ್ನೊಬ್ಬನೇ ಕರ್ಕೊಂಡ್ ಬಾ ಅಂತ ಹೇಳಿರ್ತಾರೆ, ನಾನ್ ಬರಲ್ಲ ಅಂತ ಗೊತ್ತಿರುತ್ತೆ, ಅದಕ್ಕೆ ಅಪ್ಪನೂ ಕರ್ಕೊಂಡ್ ಬಾ ಅಂತ ಉಪದೇಶ ಮಾಡಿ ಕಳ್ಸಿರ್ತಾರಲ್ವಾ, ನಿಂಗೆ ಹೋಗುತ್ತು ಅಂತ ರಾಜ್ ಹೇಳ್ತಿದ್ರೆ, ನಿನಗೆ ಚಿಕ್ಕಮ್ಮ ನನಗೆ ಎತ್ತಮ್ಮ ಅಣ್ಣ, ನನಗ್ ನಮ್ಮ ಅಮ್ಮನ ಬುದ್ಧಿ ಏನು ಅಂತ ಗೊತ್ತಿಲ್ವಾ, ನಾಗವೇಣಿ ಅತ್ತೆಗಿಂತ ನಮ್ಮಮ್ಮಂದು ಬಾಯಿ ಜಾಸ್ತಿ ಅಂತಾನು ನನಗೆ ಗೊತ್ತಿದೆ. ಈಗ ಆಲ್ರೆಡಿ ಅಲ್ಲಿ ನೀನು ಮತ್ತೆ ದೊಡ್ಡಮ್ಮ ಕಾವ್ಯ ಅತ್ಗೆನ ಅರ್ಥ ಮಾಡ್ಕೊಳಕ್ಕೆ 1.5 ವರ್ಷ ಆಯ್ತು. ಇನ್ನ ಸ್ವಪ್ನನ್ ಜೀವನ ನೋಡಿದ್ರೆ ಆ ರೀತಿ, ಇನ್ನ ಅಪ್ಪನೂ ಕರ್ಕೊಬಂದು ನಮ್ಮ ಅಮ್ಮನ ಹತ್ರ ಎಲ್ಲ ಮಾತುಗಳೆಲ್ಲ ಅನ್ನಿಸ್ಬೇಕಾ, ನನಗೆ ಬರಕ್ ಇಷ್ಟ ಇಲ್ಲ ಅಣ್ಣ, ಏನೋ ಈಗ ಹೇಳ್ತಿದ್ಯಾ, ಬರದೇ ಇಲ್ಲ ಅಂದ್ರೆ ಸದ್ಯಕ್ಕೆ ಈಗ ಬರಲ್ಲ ಅಣ್ಣ, ಹೋಗು, ನಾನ್ ಜೀವನದಲ್ಲಿ ನಾನು ಮುಂದೆ ಬರಬೇಕು, ನನ್ನ ಸಂಪಾದನೆನ ನಾನು ಮಾಡ್ಕೊಂಡು ನನ್ನ ಹೆಂಡ್ತಿನ ನಾನು ಸಾಕ್ಬೇಕು, ಅದೆಲ್ಲ ಆದ್ಮೇಲೆ ನನ್ಗೊಂದು ಐಡೆಂಟಿಟಿ ಅಂತ ಬಂದ್ಮೇಲೆ ನಾನು ಆ ಮನೆಗೆ ಬರ್ತೀನಿ ಅಣ್ಣ, ಬಂದ್ರು ಒಂದು ಅತಿಥಿ ತರ ಬಂದು ಮತ್ತೆ ಅಲ್ಲಿಂದ ಅತಿಥಿ ತರಾನೇ ಹೊರಗೆ ಬರ್ತೀನಿ ಅಂತ ಹೇಳ್ತಿದ್ದೀನಿ ನೋಡಿ. ರಾಜ್ಯ ತುಂಬಾ ಮನ್ಸಿಗೆ ಬೇಜಾರಾಗಿರುತ್ತೆ. ಅಪ್ಪು ನಿನ್ನ ನಿರ್ಧಾರನೂ ಇದೇನಾ, ಬಾ ಅಪ್ಪು ಅಂತ ಕೇಳ್ತಾ ಇದ್ರೆ, ಬಾವಾ ಯಜಮಾನ್ರ ನಿರ್ಧಾರನೇ ನನ್ನ ನಿರ್ಧಾರ ಅಂತ ಹೇಳ್ತಾ ಇದ್ದಂಗೆ, ಇದಕ್ಕೆಲ್ಲ ಕಾರಣ ಆ ಕಳಾವತಿ, ಅವಳು ನಿಮ್ಗೆಲ್ಲ ಬ್ರೈನ್ ವಾಶ್ ಮಾಡಿ ಇಟ್ಟಿದ್ದಾಳನ್ಸುತ್ತೆ, ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ಇಬ್ರು. ಅಯ್ಯೋ ಅತ್ಗೆ ಏನು ಮಾಡಿಲ್ಲ ಅಣ್ಣ, ಯಾಕಣ್ಣ ಪಾಪ ಅತ್ಗೆ ಮೇಲೆ ಈ ರೀತಿ ಆರೋಪ ಮಾಡ್ತಿದ್ಯಾ ಅಂತ ಹೇಳ್ತಿದ್ರು. ಸಾಕು ಬಿಡೋ, ಒಳ್ಳೆ ಸಾರ್ಥಕ ಕೊಟ್ಟೆ, ಹೊರಡ್ತೀನಿ ಅಂತ ರಾಜ್ ಅಲ್ಲಿಂದ ತುಂಬಾ ಡಿಸಪಾಯಿಂಟ್ ಹೋಗಿ ಹೊರಟಿರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರು ಬರೋದಾರಿನೇ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಾಗವೇಣಿನೂ ನೋಡಿ ಮೌನವಾಗಿ ನಿಂತಿರ್ತಾಳೆ. ಅಷ್ಟೊತ್ತಲ್ಲಿ ಇನ್ನ ಸ್ವಪ್ನ ಬರ್ತಾರನ್ಸುತ್ತಾ, ಬರಬಾರ್ದು ಅಂತ ಬೇಡ್ಕೋತಿದ್ದೀನಕ್ಕ, ಬಂದರೆ ಮತ್ತೆ ಇಲ್ಲಿ ದಿನ ಒಂದೊಂದು ರಾಧ ಅಂತ ಆಗ್ತಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಅದ್ಯಾಕೆ ಹಾಗೆ ಹೇಳ್ತೀಯಾ, ನಾನು ನೀನು ಇಬ್ರು ಇದೀವಲ್ವೇನೆ, ಇಬ್ರು ಇದೀವಕ್ಕ, ಸುಮ್ಮನೆ ಅವಾಗ ಎಲ್ಲರೂ ಈ ಥರ ಹಾಜರಾಗ್ತಾ ಇರಬೇಕು, ಆ ಊರು ಸಬರಿ ಬೇಕಾಕ, ಹೊರ್ಗಡೆ ಇದ್ದು ಅವರಾದ್ರೂ ನೆಮ್ಮದಿಯಾಗಿರ್ಲಿ ಬಿಡಾಕ ಅಂತ ಕಾವ್ಯ ಮತ್ತೆ ಸ್ವಪ್ನ ಮಾತಾಡ್ಕೋತಾ ಇರ್ತಾರೆ. ಅಷ್ಟೇ ಅಂತ್ಯ ಅಂತ ಅನ್ಕೊಳ್ತಾ ಇದ್ದಂಗೆ ಕಾವ್ಯ ಹೇಗೋ
ಕವಿಯವರು ಒಂದೊಳ್ಳೆ ಸ್ಟೇಜಿಗೆ ಬಂದರೆ ಅವ್ರಿಗೊಂದು ಐಡೆಂಟಿಟಿ ಅಂತ ಬಂದರೆ ಅವ್ರಿಗೆ ಎಲ್ಲಿ ಹೇಗಿರಬೇಕು ಅನ್ನೋದೆಲ್ಲ ಅವರಿಗೆ ಗೊತ್ತಾಗುತ್ತೆ ಅಂತ ಅವ್ರ ಕಾನ್ಫಿಡೆನ್ಸಲ್ಲಿ ಅವರು ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಮನೆಗೆ ಹಿಂತಿರುಗಿದ್ ನೋಡಿ ಎಲ್ಲರೂ ಕೇಳ್ತಾ ಇರ್ತಾರೆ, ಬಂದ್ರಾ, ಎಲ್ಲಿ ಕರ್ಕೊಂಡು ಬಂದ ರಾಜ್ ಅಂತ ಪ್ರಕಾಶ್ ಅವರೆಲ್ಲರೂ ಕೇಳ್ತಾ ಇರ್ತಾರೆ. ಚಿಕ್ಕಪ್ಪ, ಹಾಂ ಯಾಕೆ ಆ ಅಪ್ಪು ಬಿಟ್ಟಿಲ್ವಾ ಅಂತ ಕೇಳ್ತಿದ್ದಂಗೆ ಧನಲಕ್ಷ್ಮಿ, ಅಪ್ಪು ಬಿಟ್ಟಿಲ್ಲ ಅಲ್ಲ ಚಿಕ್ಕಮ್ಮ, ಕಲ್ಯಾಣೆ ಬರಲ್ಲ ಅಂತ ಹೇಳ್ತಿದ್ದಿದ್ದನ್ನ ನೋಡಿ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅದು ನನಗೆ ಮುಂಚೆನೇ ಗೊತ್ತಿತ್ತು ರಾಜ್ ಅಂತ ಸ್ವಪ್ನ ಹೇಳ್ತಿದ್ದಂಗೆ ಈ ಕಡೆ ಧನಲಕ್ಷ್ಮಿ ಅವ್ರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಈಗ ರಾಜ್ ಅಲ್ಲಿ ಏನು ನಡೀತೋ ಅನ್ನೋ ವಿಚಾರ ಧನಲಕ್ಷ್ಮಿ ಅವ್ರಿಗೆ ತಿಳಿಸ್ತಾನ ಅಥವಾ ಕಾವ್ಯ ಅನ್ಕೊಂಡಂಗೆ ಅವ್ರ ಮೈದಾ ಮತ್ತೆ ಅವ್ರ ತಂಗಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಬಂದು ಈ ಮನೇಲಿ ಜೀವನ ಸಾಗಿಸ್ಬೇಕು ಅನ್ನೋದೇ ಅವಳ ಆಸೆ. ಆ ಆಸೆಗೆ ಸಾಥ್ ಕೊಡ್ತಾನ ರಾಜ್ ಅಥವಾ ಅಲ್ಲಿಗೆ ಏನಾದರೂ ಭಂಗ ಆಗುತ್ತಾನ? ನಾ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.